ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇದ್ದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀವಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯಾಕೆ ಅಂದರೆ ಕರೆಂಟ್ ಹೋಯಿತು, ಅದಕ್ಕೋಸ್ಕರ ನಾನು ಆಚೆಲೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನು ರೀಲ್ಸ್ನೂ ಸಹ ಇಲ್ಲೇ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನೋಡ್ತಾ ಶುಕ್ರವಾರ ಬಂದೇ ಹೋಯಿತು. ನೋಡೋದಲ್ಲ ಫ್ರೆಂಡ್ಸ್, ಶುಕ್ರವಾರ ಬೆಳಗ್ಗೆ ನಾನು ಆಲ್ರೆಡಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ನನ್ನ ಡೈಲಿ ರೋಟೀನ್ ಕೆಲಸನ ಎಲ್ಲನೂ ಮುಗಿಸಿದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ನಿಮಿಷ ಕರೆಂಟ್ ಅಂತ ನೋಡ್ತೀನಿ. ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಯ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಆಚೆಲೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಬನ್ನಿ, ತಮ್ಮನ್ನು ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ. ಇನ್ನು ಫ್ರೆಂಡ್ಸ್, ನಾನು ಈ ಸ್ಯಾರಿ ಬಗ್ಗೆ ನಿಮಗೆ ಹೇಳೋ ಹಾಗೆ ಇಲ್ಲ. ಯಾಕೆ ಅಂದರೆ ಆಲ್ರೆಡಿ ಈ ಸ್ಯಾರಿನ ತೋರಿಸ್ತೀನಿ. ಇದು ಪಿಂಕ್ ಕಲರ್. ವೀಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇತ್ತು ನನಗಂತೂ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ಬ್ಯಾಕ್ ಸೈಡ್ ನೋಡಿ, ನಿಮಗೆಲ್ರಿಗೂ ಗೊತ್ತು ನಾನು ಯಾವಾಗಲೂ ಪರ್ಮನೆಂಟಾಗಿ ಯಾವ ಟೈಲರ್ ಹತ್ರ ಹೊಲಿಸ್ತೀನಿ, ಅಲ್ಲೇ ನಾನು ಬ್ಲೌಸ್ ಎಲ್ಲ ಹೊಲಿಸ್ತೀನಿ ಅಂತ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ಒಂದು ನಿಮಿಷ ಅಲ್ಲೇ ಯಾರನ್ನೂ ಕೂಗ್ತಾಯಿದ್ದಾರೆ. ಇನ್ನು ಫ್ರೆಂಡ್ಸ್, ನಾನು ನಮ್ಮ ಡೋರ್ ಮುಂದೆನೇ ಮಾಡ್ತಾಯಿದ್ದೀನಿ. ಈಚೆಲ್ಲಿ ಫ್ರೆಂಡ್ಸ್ ಬೆಳಕು ಒಂದೊಂದ್ಸಲ ಬರುತ್ತೆ, ಬೆಳಕು ಒಂದೊಂದ್ಸಲ ಬರಲ್ಲ ಫ್ರೆಂಡ್ಸ್. ಟೆರಸ್ ಮೇಲೆ ಹೋಗೋಣ ಅಂದರೆ ಅಲ್ಲಿ ಎಲ್ಲ ಮೇಲೆಲ್ಲ ಫುಲ್ಲು ಬಿಸಿಲು ಫ್ರೆಂಡ್ಸ್. ನಾನಂತೂ ಬಿಸಿಲಿಗೆ ಹೋಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಿಮಗೆ ಗೊತ್ತು ಬಿಸಿಲು ಎಷ್ಟೊಂದು ಬರ್ತಾಯಿದೆ ಅಂತ. ಇನ್ನು ಫ್ರೆಂಡ್ಸ್, ಇವತ್ತು ಸ್ವಲ್ಪ ಬಿಸಿಲು ಮಂಕಾಗಿದೆ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಸ್ಯಾರಿ ಬಂದು ನನ್ನ ಬರ್ತ್ಡೇ ಗಿಫ್ಟ್ ಸ್ಯಾರಿ. ಇದನ್ನು ಫ್ರೆಂಡ್ಸ್ ನಾನು ಕಟ್ ಮಾಡಿದ್ದೀನಿ. ಆದರೆ ಇವಾಗ ಅನ್ನಿಸ್ತಾ ಇದೆ ಇನ್ನೂ ಒಂಚೂರು ಇದನ್ನೆಲ್ಲ ಕಟ್ ಮಾಡಬೇಕು ಅಂತ. ಈ ದಾರ ಆಯ್ತಲ್ಲ ಫ್ರೆಂಡ್ಸ್, ಇದೆಲ್ಲನೂ ಕಟ್ ಮಾಡಿಬಿಡ್ತೀನಿ. ಯಾವಾಗ ಅಂದರೆ ನಾಳೆ ಯಾವಾಗಾದರೂ ಕಟ್ ಮಾಡ್ತೀನಿ. ನನಗೆ ಈ ಥರ ಕುಚ್ಚು ಇಷ್ಟ ಆಗಲ್ಲ ಫ್ರೆಂಡ್ಸ್. ಇಷ್ಟು ಕಟ್ ಮಾಡಿದ್ದೀನಿ, ನಾನು ನೋಡಿಲ್ಲ ಇಲ್ಲ ಐತೆ ಅಂತ. ಅದನ್ನು ಕಟ್ ಮಾಡಿ ಬಿಸಾಕ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಎಲ್ಲರೂ ನಿಮಗೆ ಸ್ಟೋರಿ ಹೇಳ್ತೀನಿ. ಇನ್ನೊಂದು ಫ್ರೆಂಡ್ಸ್, ಫ್ರೈಡೇ ನಂದು ಪೂಜೆ ಎಲ್ಲ ಆಯಿತು. ನಂದಿರೋದು ಸೆಕೆಂಡ್ ಶಿಫ್ಟ್ ಹೋಗಬೇಕು ಡ್ಯೂಟಿಗೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ಇದೇ ಇರೋದು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಒಂದು ತಾಯಿ ಮಕ್ಕಳ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಒಂದು ತಾಯಿ ಮಗುನ ಎಷ್ಟು ಕಷ್ಟಪಟ್ಟು ಈ ಭೂಮಿಗೆ ತರ್ತೀವಿ ನಾವು ನೀವೆಲ್ಲ ಫ್ರೆಂಡ್ಸ್. ನೋಡಿ, ನಾವು ಪ್ರೆಗ್ನೆಂಟು ಸ್ಟಾರ್ಟ್ ಆದ ತಕ್ಷಣ ಮನಸ್ಸಲ್ಲಿ ಏನೆಲ್ಲ ಆಸೆ ಇಟ್ಕೊತೀವಿ. ನನಗೆ ಗಂಡಾಗುತ್ತೋ ಹೆಣ್ಣಾಗುತ್ತೋ, ಮತ್ತು ನನಗೆ ಯಾವ ನಾರ್ಮಲ್ ಡೆಲಿವರಿ ಆಗುತ್ತೋ ಸಿಜರಿನ್ ಆಗುತ್ತೋ. ಆಮೇಲೆ ಫ್ರೆಂಡ್ಸ್, ಇನ್ನೊಂದೇನು ನೋಡಿ, ನಮಗೆ 3 ತಿಂಗಳು ಆದ್ರೇ ವಾಮಿಂಟ್ ಸ್ಟಾರ್ಟ್ ಆಗುತ್ತೆ. ವಾಮಿಂಟ್ ಬರುತ್ತೆ, ತಲೆ ಸುತ್ತು ಬರುತ್ತೆ. ಆಮೇಲೆ 4 ತಿಂಗಳಾದಮೇಲೆ ಒಂದು ರೀತಿ ನಮಗೆಲ್ಲ ಚೇಂಜ್ ಆಗುತ್ತೆ. ಆಮೇಲೆ 5 ತಿಂಗಳಾದರೆ ಫ್ರೆಂಡ್ಸ್ ಒಂಥರ ಹೊಟ್ಟೆ ಒಳಗೆಲ್ಲ ಓಡಾಡ್ದಂಗೆ ಅನಿಸುತ್ತೆ. ಇನ್ನು ಫ್ರೆಂಡ್ಸ್, 6 ಮಂತು 7 ಮಂತ್ ಆದ್ರಂತೂ ನಿಮಗೆ ಗೊತ್ತು, ಹೊಟ್ಟೆ ಒಳಗಡೆ ಎಲ್ಲ ಮಗು ಎಡಕ್ಕಿಂದ ಲೆಫ್ಟಿಂದ ರೈಟ್ಗೆ, ರೈಟಿಂದ ಲೆಫ್ಟ್ಗೆ ಬರ್ತಾ ಇರುತ್ತೆ. ಅದು ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಆಹಾ, ಒಳ್ಳೆ ಗಾಳಿ ಬರ್ತಾಯಿತ್ತು ಫ್ರೆಂಡ್ಸ್. ಇನ್ನು ತಾಯಿ ನೋಡಿ ನಾವು. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನೋಡಿದ್ದೀರಾ, ನಮ್ಮ ಸಾಹಸನ ತಾಯಿ ಅಂದಾಗ 6 ತಿಂಗಳಾಯಿತು 7 ತಿಂಗಳಾಯಿತು ಫ್ರೆಂಡ್ಸ್. ನಮಗೆ ನಾನು ಎಲ್ಲ ತಾಯಿ ಬಗ್ಗೆಯೂ ಹೇಳ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಎಲ್ಲ ಒಂದು ಹೆಣ್ಣಿಗಿದ್ದೇ ಇರುತ್ತೆ. ಯಾರು ಈ ಥರ ನನಗಾಗಿಲ್ಲ ಅಂತೇಳಿ ಫ್ರೆಂಡ್ಸ್. 6 ತಿಂಗಳಾದಾಗ ಒಂಥರ ಮನಸ್ಸಲ್ಲಿ ಫಸ್ಟ್ ಟೈಮು. ಆಮೇಲೆ 7, 8, 9 ತಿಂಗಳಾದಮೇಲೆ ಏನು ಮಾಡೋದಪ್ಪ ದೇವರೇ, ಇನ್ನೇನು ಡೆಲಿವರಿ ಟೈಮ್ ಬಂತು ಫ್ರೆಂಡ್ಸ್. ಒಂದೊಂದು ಸಲ ನನಗೆ ಅನಿಸೈತೆ, ನಾನು ಈ ಡೆಲಿವರಿಲಿ ಬದುಕ್ತೀನೋ ಸತ್ತೋಯ್ತೀನೋ, ಈ ಥರ ಎಲ್ಲ ನಾವು ಆಸೆ ಇಟ್ಕೊತೀವಿ. 6 ತಿಂಗಳಾದರೆ 3 ತಿಂಗಳಾದರೆ 9 ತಿಂಗಳಾದರೆ ಈ ಥರ ಎಲ್ಲ ಇಟ್ಕೊಂಡು ಫ್ರೆಂಡ್ಸ್ ಒಂದು ಮಗುನ ನಾವು ಈ ಭೂಮಿಗೆ ತರ್ತೀವಿ. ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರಾ, ನಾವು ಒಂದು ಮಗುವಿದ್ದು ಡೆಲಿವರಿ ಎಲ್ಲ ಆದಮೇಲೆ ಅಷ್ಟಕ್ಕೆ ಮುಗೀತು ಅನ್ನೋ ಹಾಗಿಲ್ಲ ಫ್ರೆಂಡ್ಸ್. ಒಬ್ಬೊಬ್ಬರಿಗೆ 8 ದಿನ ಪೀರಿಯಡ್ಸ್ ಆಗುತ್ತೆ, ಒಬ್ಬೊಬ್ಬರಿಗೆ 15 ಡೇಸ್ ಆಗಿದೆ ಫ್ರೆಂಡ್ಸ್. ನನಗೆ 15 ಡೇಸ್ ಆಗಿದೆ ಪೀರಿಯಡ್ಸು. ಎಷ್ಟು ಬ್ಲಡ್ ಹೋಗಿದೆ ಅಂದರೆ ಹೇಳ್ಬಾರ್ದು. ಯಾಕೆಂದರೆ ಫ್ರೆಂಡ್ಸ್, ನಮ್ಮದು ಫಸ್ಟ್ ಡೆಲಿವರಿನೂ ಒಂದು, ನಾನು ಸ್ವಲ್ಪ ಇನ್ನೂ ದಪ್ಪನೂ ಇದೆ, ಚೆನ್ನಾಗಿದೆ ಈ ಫ್ರೆಂಡ್ಸ್. ನೋಡಿ, ಎಲ್ಲರೂ ಅಷ್ಟೇ ಫಸ್ಟ್ ಡೆಲಿವರಿಲಿ ನಾವಾಗಲಿ ನೀವಾಗಲಿ ಸ್ವಲ್ಪ ಹೆಲ್ತಿಯಾಗೇ ಇರ್ತೀವಿ. ಯಾಕೆ ಅಂದರೆ ನಾವು ಅವಾಗೆ ಮದುವೆ ಆಗಿ ಫಸ್ಟ್ನೇ ಮಗುಗೆ ಜನ್ಮ ಕೊಡೋಕ್ಕೆ ರೆಡಿಯಾಗಿರ್ತೀವಿ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಅಷ್ಟೇ. ಅದರಲ್ಲಿ ಫ್ರೆಂಡ್ಸ್ ಯಾರೋ ಒಬ್ಬೊಬ್ಬರು ಫ್ರೆಂಡ್ಸ್, ಇದು ನಾನು ಸ್ವಲ್ಪ ಟೈಟ್ ಇತ್ತಲ್ಲ ಅಂತ ಈ ಸ್ಟಿಚ್ನ ಬಿಚ್ಚಿಕ್ಕೆ ಕೆಳಗಡೆ ನೋಡಿ ಈ ಥರ ಜಿಗೆ ಬಿದ್ದಂಗೆ ಆಯ್ತಂತೆ. ಆದರೆ ನೋಡೋಣ ಒಂದು ಸ್ಟಿಚ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಬೇಡ ಅಂತಲೂ ಅಂದ್ಕೊಂಡಿದ್ದೀನಿ. ಅಯ್ಯೋ, ಅತಿ ಟೈಟಾಗಿ ನಾನು ಹಾಕೊಳ್ಳಲ್ಲ ಫ್ರೆಂಡ್ಸ್. ಹಂಗಾಗಿ ಈ ಸೀರೆ ಕಲರ್ ಅಂತೂ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ. ಮತ್ತು ಲೈಟ್ ವೆಯ್ಟು, ನನಗೆ ಈ ಸ್ಯಾರಿ ಲೈಟ್ ವೆಯ್ಟ್ ಆಗಿದೆ. ಹಂಗಾಗಿ ಫ್ರೆಂಡ್ಸ್, ಆಮೇಲೆ ನೋಡಿದ್ದೀರಾ, ಬಾಣಿತನ ಮಾಡಬೇಕಾದ್ರೆ ಫ್ರೆಂಡ್ಸ್ ನಮಗೆ ನೈಟ್ ಎಲ್ಲ ನಿದ್ದೆ ಕೊಡಲ್ಲ ಒಂದೊಂದು ಮಕ್ಕಳು. ಆಮೇಲೆ ಒಂದೊಂದು ಮಕ್ಕಳು ಡೇನಲ್ಲಿ ನಿದ್ದೆ ಮಾಡ್ತೇವೆ, ಒಂದೊಂದು ಮಕ್ಕಳು ರಾತ್ರಿ ಟೈಮ್ ನಿದ್ದೆ ಮಾಡ್ತೇವೆ. ಇನ್ನು ಫ್ರೆಂಡ್ಸ್, ಎದೆ ಹಾಲು ಕುಡಿಸಿ ಒಬ್ಬೊಬ್ಬರಿಗೆ ಎದೆ ಹಾಲೇ ಬರಲ್ಲ, ಒಬ್ಬೊಬ್ಬರಿಗೆ ಎದೆ ಉರಿ ಬಂದುಬಿಡುತ್ತೆ ಫ್ರೆಂಡ್ಸ್. ನಮಗೂ ಅಷ್ಟೇ ಎದೆ ಹಾಲು ಬರ್ತಾಯಿಲ್ಲ 5 ಮಂತ್ಗೆ. ಮತ್ತು ನಾವು ಮೇಲ್ ಹಾಲು ಅಂತ ಕರಿತೀವಿ, ಊರಲ್ಲಿ ಹಸು ಹಾಲು ಇರುತ್ತೆ ಫ್ರೆಂಡ್ಸ್. ಅದನ್ನು ನಾವು ಕುಡಿಸ್ತಾಯಿದ್ದೆವು. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಕರೆಂಟ್ ಬಂತಾ ಇರ್ತೀನಿ.
ಇಲ್ಲ ಫ್ರೆಂಡ್ಸ್, ಕರೆಂಟ್ ಬಂದಿಲ್ಲ. ಇಲ್ಲ ಫ್ರೆಂಡ್ಸ್, ಕರೆಂಟ್ ಬಂದಿಲ್ಲ. ನಾನೇ ಡೋರ್ ಲಾಕ್ ಮಾಡ್ಕೊಂಡು ಈಚೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಸೌಂಡ್ ಬರುತ್ತೆ ಆವಾಗವಾಗ ಗಾಳಿ ಬಂದರೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ನೈಟೆಲ್ಲ ನಾವು ನಿದ್ದೆ ಮಾಡಲ್ಲ. ಹಂಗೂ ಹಿಂಗೂ ಮಾಡಿ ಫ್ರೆಂಡ್ಸ್, 1 ತಿಂಗಳಾದಾಗಲೇ ಮಕ್ಕಳು ಒಂಥರ ಚೇಂಜ್ ಆಯ್ತವೆ, 2 ತಿಂಗಳಾದಮೇಲೆ ಒಂಥರ ಚೇಂಜ್ ಆಯ್ತಾರೆ, ಮತ್ತು 3 ತಿಂಗಳಾದಮೇಲೆ ಒಂಥರ ಚೇಂಜ್ ಆಗ್ತಾರೆ ಮಕ್ಕಳು ಫ್ರೆಂಡ್ಸ್. ಅದು ನಿಮಗೆ ನಮ್ಮಮೇಲೆ 4 ತಿಂಗಳು 5 ತಿಂಗಳಾದರೆ ಫ್ರೆಂಡ್ಸ್, ಸ್ವಲ್ಪ ಅವು ಏನಾದರೂ ಹಾಲನ್ನ ಕುಡಿಸಿದ್ರೆ ನೋಡೋದು, ನಗೋದು, ಇದನ್ನೆಲ್ಲ ಮಾಡ್ತಾರೆ. ನಗೋದು, ಸ್ವಲ್ಪ ಸೌಂಡ್ ಕೇಳಿಸ್ಕೊಳ್ಳೋದು. ಇನ್ನು ಫ್ರೆಂಡ್ಸ್, ಈಗಂತೂ ಬಿಡಿ ವಿಜ್ಞಾನ ತುಂಬ ಮುಂದುವರೆದೈತೆ. ಮಕ್ಕಳು ಯಾರಾದರೂ ಸೌಂಡ್ ಮಾಡಿದ್ರೆ ಕೇಳದೆ ಹೋದರೆ, ಮತ್ತು ಕಿವಿ ಕೇಳಿಸ್ದೆ ಹೋದರೆ, ಮಾತಾಡ್ತಾವ್ರೋ ಇಲ್ವೋ ಇದನ್ನೆಲ್ಲ ಚೆಕಪ್ ಮಾಡಿಸ್ತಾರೆ, ಡಾಕ್ಟ್ರೇ ಮಾಡ್ತಾರೆ. ಆಮೇಲೆ ಫ್ರೆಂಡ್ಸ್, ಆಮೇಲೆ 6 ತಿಂಗಳು 7 ತಿಂಗಳಾದರೆ ಏನು ಮಾಡ್ತಾರೆ, ಸ್ವಲ್ಪ ಮುಂದಕ್ಕೆ ಬರೋಕ್ಕೆ ಮತ್ತು ಒಳ್ಕೊಳ್ಳೋಕ್ಕೆ, ಸೈಡ್ಗೆ ಹೋಗೋಕ್ಕೆ ಇದನ್ನೆಲ್ಲ ಪ್ರಯತ್ನ ಪಡ್ತಾರೆ ಮಕ್ಕಳು. ಹಂಗೂ ಹಿಂಗೂ ಫ್ರೆಂಡ್ಸ್, 9 ತಿಂಗಳು 10 11 12 1 ವರ್ಷ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ. 1 ವರ್ಷ ಆದಮೇಲೆ ಒಂಥರ ಶುರುವಾಗುತ್ತೆ ನಮಗೆ ಕಾಟಗಳು. ಆವಾಗ ಹಿಡಿಯೋಕ್ಕಾಗಲ್ಲ ಅವ್ರನ್ನ. ಮನೆ ಒಳಗೆಲ್ಲ ತೆವಿಯೋದು, ಓಡಾಡೋದು, ಏನು ಸಿಕ್ತು ಅದನ್ನೇ ಇಟ್ಕೊಳ್ಳೋದು, ಬೆಂಕಿ ಸಿಕ್ಕಿದ್ರೆ ಬೆಂಕಿನೇ ಇಟ್ಕೊಳ್ಳೋದು. ಅವ್ರಿಗೆ ಯಾವುದಿದು ದೀಪ, ಯಾವುದಿದು ಊಟ, ಯಾವುದಿದು ತಿಂಡಿ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಮತ್ತು ಆವಾಗೊಂದು ಕಾಟ ಶುರುವಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಡಿಲಿವರಿ ಆಯಿತು, ಅವ್ರನ್ನೊಂದು ವರ್ಷ ಮಾಡಾಯಿತು. ಇನ್ನು ಫ್ರೆಂಡ್ಸ್, 1 ವರ್ಷ 2 ವರ್ಷದ ತನಕ ಅವರು ಎಲ್ಲೋದ್ರಲ್ಲಿ ರೋಡಲ್ಲಿ ಏನು ಬಂದರೂ ಗೊತ್ತಾಗಲ್ಲ. ಮತ್ತು ಫ್ರೆಂಡ್ಸ್, 2 ವರ್ಷ ಆಯಿತು, 3 ಆಯಿತು, 4 ಆಯಿತು, 5 6 ವರ್ಷ ಆದರೆ ಇನ್ನೊಂದು ಚಿಂತೆ ಶುರುವಾಗುತ್ತೆ. ಆವಾಗ ಇಬ್ಬರಿಗೂ ಸೇರಿ ಶುರುವಾಗುತ್ತೆ. ಯಾರ್ಯಾರಿಗೆ ಹೇಳಿ, ತಾಯಿಗೆ ತಂದೆಗೆ ಇಬ್ಬರಿಗೂ ಶುರುವಾಗುತ್ತೆ. ಇಷ್ಟು ದಿವಸ ತಂದೆಗೆ ಸ್ವಲ್ಪ ಕಮ್ಮಿ ಇದ್ದರೆ ತಾಯಿಗೆ ಜಾಸ್ತಿ ಇರ್ತಿತ್ತು. ಯಾಕೆಂದರೆ ನೋಡಿ, ನಾವು ತಾಯಿರು ಮನೇಲಿ ಅವ್ರಿಗೆ ಹಾಲು ಕುಡಿಸೋದ್ರಿಂದ ಹಿಡಿದು, ಬಟ್ಟೆ ಹಾಕೋದ್ರಿಂದ ಹಿಡಿದು, ಸ್ನಾನ ಮಾಡಿಸೋದ್ರಿಂದ ಹಿಡಿದು ಇದರಲ್ಲೇ ನಾವು ಬ್ಯುಸಿಯಾಗಿರ್ತೀವಿ. ಈಗ ತಂದೆಗೂ ಶುರುವಾಗುತ್ತೆ. ಏನು ಹೇಳಿ, ಸ್ಕೂಲಿಗೆ ಸೇರಿಸ್ಬೇಕು, ಯಾವ ಗಾರ್ಮೆಂಟಿಗೆ ಸೇರ್ಸೋಣ, ಎಲ್ರಿಗೂ ಆಸೆ ಇರುತ್ತೆ ಫ್ರೆಂಡ್ಸ್. ಏನಂತ, ನನ್ನ ಮಕ್ಕಳನ್ನ ನಾನು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು, ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು, ಅವ್ರಿಗೆ ವಿದ್ಯೆ ಕೊಡಿಸ್ಬೇಕು, ನನ್ನ ಮಗಳು ಇಂಜಿನಿಯರ್ ಆಗಬೇಕು, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಅವನೊಂದು ದೊಡ್ಡ ಕೆಲಸಕ್ಕೆ ಹೋಗಬೇಕು, ಅವನು BA ಓದಬೇಕು, ಡಿಗ್ರಿ ಓದಬೇಕು, ಏನೇನೋ ಐತೆ ಬಿಡಿ ಫ್ರೆಂಡ್ಸ್, ಅಷ್ಟೊಂದು ನನಗೆ ಹೇಳೋಕ್ಕಾಗಲ್ಲ. ಒಬ್ಬ ಮೆಡಿಕಲ್ ಓದಬೇಕು. ಎಲ್ಲ ತಂದೆ ತಾಯಿಗೂ ಇದೊಂದು ಆಸೆ ಉಟ್ಕೊಳ್ಳುತ್ತೆ. ಇಷ್ಟೆಲ್ಲ ಸಾಕಿದ್ಮೇಲೆ ಇದೊಂದು ಆಸೆ ಉಟ್ಕೊಳ್ಳುತ್ತೆ. ಇಷ್ಟೆಲ್ಲ ಆಸೆ ಉಟ್ಕೊಂಡಾಗ ಫ್ರೆಂಡ್ಸ್ ಏನಾಗುತ್ತೆ, ನಮಗೆ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು, ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಏನಾದರೂ ಮಕ್ಕಳು ನಮ್ಮನ್ನು ಬಿಟ್ಟು ಹೋದಾಗ ಎಷ್ಟು ಸಂಕಟ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ. ಅದು ತಾಯಿಗೆ ಮಾತ್ರ. ಆಮೇಲೆ ಇದು ತಾಯಿನ ಬಿಟ್ಟು ಮಕ್ಕಳು ಸತ್ತೋದ್ರೆ ಅದೇ ಬೇರೆ. ಆದರೆ ನಾನು ಹೇಳ್ತಾ ಇರೋ ಸ್ಟೋರಿ 2 ಜನನೂ ಒಟ್ಟಿಗೆ ಸತ್ತೋಗಿದ್ದಾರೆ. ಇನ್ನು ಫ್ರೆಂಡ್ಸ್, ಇತ್ತೀಚೆಗೆ ನೀವೆಲ್ಲರೂ ನೋಡಿರ್ತೀರಿ ಈ ವಿಡಿಯೋನ ಯೂಟ್ಯೂಬಲ್ಲಿ. ಒಂದು ಟ್ರಿಪ್ ಅಂತ ಹೋಗಿರ್ತಾರೆ, ತಾಯಿ ಮಗ ಎಲ್ಲ ಟ್ರಿಪ್ ಹೋಗಿರ್ತಾರೆ. ಆ ಮಗ ಬಂದು 5 ವರ್ಷ 6 ವರ್ಷನೋ ಏನೋ ಇರ್ಬೋದು, ಅವ್ರಿಗೊಂದು 7 ವರ್ಷನೇ ಇರ್ಬೋದು ಅನ್ಕೋತೀನಿ. ಫುಲ್ಲು ವೈರಲ್ ಆಗೋಯ್ತು ಆ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ. ಅವರು ಒಂದು ಬೋಟಲ್ಲಿ ಎಲ್ಲರೂ ಟ್ರಿಪ್ ಹೋಗಿದ್ದಾರೆ. ಮತ್ತು ಫ್ರೆಂಡ್ಸ್ ಅವರು ನೋಡಿದ್ದೀರಾ, ಇದಾಕಿದ್ದಾರೆ ಜಾಕೆಟು. ಎಲ್ಲ ಹೇಳ್ತಾರೆ ಜಾಕೆಟ್ ಹಾಕೊಂಡ್ರೆ ಏನೂ ಆಗೋಲ್ಲ ಅಂತ. ಅಲ್ಲಿ ನೋಡಿದ್ರೆ ಆ ಬೋಟೇ ಉಲ್ಟಾ ಆಗೋಯ್ತು ಎಲ್ಲ ಫ್ರೆಂಡ್ಸ್. ಅದನ್ನಂತೂ ಕಣ್ಣಿಂದ ನೋಡೋಕ್ಕಾಗಲ್ಲ. ಆಮೇಲೆ ಏನಾಯಿತು ಫ್ರೆಂಡ್ಸ್, ಎಲ್ಲ ಟ್ರಿಪ್ಪು ನೋಡಿ. ಟ್ರಿಪ್ ಹೋಗುವಾಗ ಆ ತಾಯಿ ಗೊತ್ತಿದ್ದ, ನಾವು ಮತ್ತೆ ಮನೆಗೆ ಬರಲ್ಲ, ನಾನು ನನ್ನ ಮಗು ಇಬ್ಬರೂ ಮನೆಗೆ ಬರಲ್ಲ, ನಮ್ಮದು ಮುಗೀತು ಇಲ್ಲಿಗೇನೆ ಅಂತ ಏನಾದರೂ ಅಂದ್ಕೊಂಡಿದ್ರ? ಏನು ಫ್ರೆಂಡ್ಸ್, ಎಲ್ಗಾರ ಟ್ರಿಪ್ ಹೋಗುವಾಗ ನಾವೇನು ಹೇಳೋಯ್ತೀವಿ, ಹುಷಾರು, ಮನೆ ನೋಡ್ಕೊ, ಹುಷಾರಾಗಿರು, ಮನೆ ಹುಷಾರು, ಕರೆಂಟ್ ಬರಲಿ ಫ್ರೆಂಡ್, ಮನೆ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಅದೊಂದು ಗಂಡಂಗಾಗಿರ್ಬೋದು, ಮಕ್ಕಳಿಗೆ ಯಾರು ಇರ್ತಾರೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀವಿ. ಆದರೆ ನೋಡಿ, ಅವರು ನಾನು ಟ್ರಿಪ್ ಹೋಗಿ ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಅಂತ ನೋಡಿ ಎಷ್ಟೋ ಜನ ಬಂದು ನಾನು ಬಟ್ಟೆ ಮಡಚಬೇಕು, ಬಂದು ನಾನು ತಗೋಬೇಕು, ಬಂದು ನಾನು ಇನ್ನೊಂದು ಕೆಲಸ ಮಾಡಬೇಕು, ಬಂದು ಆಗ ಮಾಡಬೇಕು, ಹೀಗೆ ಮಾಡಬೇಕು. ಫ್ರೆಂಡ್ಸ್, ನಾವು ಎಲ್ಲಾದರೂ ಹೋದರೆ ಏನು ಎಲ್ಲನೂ ನಾವು ದುಡ್ಡು ಮುಚ್ಚಿಟ್ಟಿದ್ದೀನಿ, ನಾನು ಇಷ್ಟು ಮಾಡಿದ್ದೀನಿ ಅಷ್ಟು ಯಾರೂ ಹೇಳಲ್ಲ. ನಾನು ಹೇಳಲ್ಲ, ನೀವು ಹೇಳಿ, ಈ ಪ್ರಪಂಚದಲ್ಲಿ ಯಾರೂ ಹೇಳಲ್ಲ. ಏನಂದರೆ ಒಂದು ದೇವಸ್ಥಾನಕ್ಕೋ ಒಂದು ಊರಿಗೋ ಎಲ್ಗೋ ಹೋಗ್ತಾ ಇದ್ದೀವಾ, ಹ್ಞೂ ಸರಿ ಹೋಗ್ತಾಯಿದ್ವಿ. ಇನ್ನು ಫ್ರೆಂಡ್ಸ್, ಅವರು ನೋಡಿ ಟ್ರಿಪ್ ಹೋಗಿದ್ರು ಎಲ್ಲ ಕಡೆ ನೋಡೋಣ ಅಂತ. ಅಲ್ಲಿ ಒಂದು ಸಮುದ್ರದೊಳಗಡೆ ಬೋಟಲ್ಲಿ ಅದನ್ನೆಲ್ಲ ನೋಡೋಕ್ಕೆ ಅಂತ ತಾಯಿ ಮಗು ಇಬ್ಬರೂ ಫ್ರೆಂಡ್ಸ್ ಎಲ್ಲರೂ ಹತ್ತಿದ್ರು. ಆದರೆ ನೋಡಿ, ವಿಧಿಯಾಟ ಏನಿತ್ತು ಅಂದರೆ ನೋಡಿ, ಅವರು ಜಾಕೆಟ್ ಹಾಕಿದ್ದಾರೆ, ಅಲ್ಲಿ ಬೋಟೇ ಉಲ್ಟಾ ಆಗೋಯ್ತು. ಆಮೇಲೆ ಫ್ರೆಂಡ್ಸ್ ನೋಡಿ, ಆ ತಾಯಿ ಅದು ಉಲ್ಟಾ ಆಗಿ ಸುತ್ತಾ ಇದೆ ಅಂತ ಅವಳಿಗೆ ಗೊತ್ತಾದ ತಕ್ಷಣವೇ ಈ ಮಗುನ ಎದೆ ಮೇಲೆ ಹಾಕ್ಕೊಂಡು ಕಬ್ಬಿಡ್ಕೊಬಿಟ್ಟಿದ್ದಾಳೆ. ನೋಡಿ, ಬೇಕಿದ್ರೆ ನೀವು ಫೋಟೋದಲ್ಲಿ ಫ್ರೆಂಡ್ಸ್, ಅದು ಕಣ್ಣಿಂದ ನೋಡೋಕ್ಕಾಗಲ್ಲ. ನೋಡಿ, ತಾಯಿ ಇಷ್ಟು ಕಷ್ಟಪಟ್ಟು ಜನ್ಮ ಕೊಟ್ಟಿದ್ರೂ ನನ್ನ ಮಗುನಾದರೂ ಉಳಿಯುತ್ತೇನೋ
ಅಕಸ್ಮಾತ್ ನಾನು ಸತ್ತೋದ್ರೆ ನನ್ನ ಮಗುನಾದರೂ ಯಾವ ತಾಯಿ ಆದರೂ ಅಷ್ಟೇ ನಂದು ಅರ್ಧ ಆಯಸ್ಸು ಮುಗ್ದೋಗೈತೆ, ಮಗುನಾದರೂ ಉಳ್ಕೊಳ್ಳಿದ್ದೆ. ಆದರೆ ಒಬ್ಬರು ತಾಯಿರು ನಾನು ಸತ್ತರೆ ನನ್ನ ಮಗುನ ಯಾರು ಯಾವ ಕಣ್ಣಲ್ಲಿ ನೋಡ್ತಾರೆ ಅದನ್ನು ಸಹಿಸಲ್ಲ ಒಬ್ಬಳು ತಾಯಿ. ಅಕಸ್ಮಾತ್ ನಾವು ಸತ್ತೋದ್ರೂ ನಮ್ಮ ಮಕ್ಕಳನ್ನ ಯಾರು ಬೈತಾರೋ ಯಾರು ಏನಂತಾರೋ ಫ್ರೆಂಡ್ಸ್, ಇದೆಲ್ಲ ತಾಯಿರಿಗೂ ಇದ್ದೇ ಇರುತ್ತೆ. ಆದರೆ ಸಾವು ಅಂತ ಬಂದಾಗ ದೇವರು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನಿಂತಿರುವಾಗ ನಾನು ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಇಲ್ಲೇ ಬಿಟ್ಟೋಗು ಅಂತ ಯಾರಾದರೂ ಕೇಳೋಕ್ಕಾಗುತ್ತಾ? ನೆವರ್. ಅದು ಯಾರೂ ಕೇಳೋಕ್ಕಾಗಲ್ಲ. ನೋಡಿ, ಆ ತಾಯಿ ಆ ಹಡಗು ಸಮುದ್ರದಲ್ಲಿ ಮುಳುಗೋಗ್ತಾ ಇದೆ, ಇನ್ನೇನು ನಾವು ಉಳಿಯಲ್ಲ, ಜೀವ ಹೋಯ್ತು ಅಂದ ತಕ್ಷಣವೇ ಆ ಮಗುನ ಫ್ರೆಂಡ್ಸ್ ನೋಡಿ ತಪ್ಕೊಬಿಟ್ಟಿದ್ದಾರೆ. ಅವರು ಜಾಕೆಟ್ ಹಾಕಿದ್ದಾರೆ, ಅವನು ಜಾಕೆಟ್ ಹಾಕಿದ್ದಾರೆ. ಸಮುದ್ರ ಉಕ್ಕಿ 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 ಫ್ರೆಂಡ್ಸ್ ತೇಲ್ತಾಯ್ತು. ಯಾವ ಥರ ತೇಲ್ತಾಯ್ತೆ ಅಂದರೆ ಫ್ರೆಂಡ್ಸ್, ಅದು ತೇಲೋದು ನೋಡಿದ್ರೆ ಒಂಥರ ಫಿಲಮ್ ಸ್ಟೋರಿ ಅನಿಸುತ್ತೆ ನಿಮಗೆಲ್ಲ. ಫಿಲಮ್ ಸ್ಟೋರಿ ಇರ್ಬೋದು, ಇದು ಫಿಲಮಲ್ಲಿ ಆಯ್ತಾ ಇರ್ಬೋದು. ಆಮೇಲೆ ಫ್ರೆಂಡ್ಸ್ ನೋಡಿ, ನೋಡ್ತಾ 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 ಫ್ರೆಂಡ್ಸ್ ಹಡಗು ಅದು ಬೋಟು ಉಲ್ಟಾ ಆಗೇ ಹೋಯ್ತು. ಉಲ್ಟಾ ಆಗಿ ಫ್ರೆಂಡ್ಸ್ ಇವರು ಮಧ್ಯದಲ್ಲಿದ್ದರು. ಈಗ ಎಷ್ಟು ಜನ, ಈಗ ಆ ಕ್ಷಣಕ್ಕೆ ಕಾಪಾಡೋ ಹೊತ್ತಿಗೆ ಅದು ಅಷ್ಟು ಆಳ ಇರುತ್ತಲ್ಲ ಸಮುದ್ರ, ಎಷ್ಟೊಂದು ಜನ ಹೋಗಿ ಕಾಪಾಡೋಕ್ಕೆ ಹೋಗಿದ್ದಾರೆ, ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಆದರೆ ಅಲ್ಲಿ ಆಳ ಜಾಸ್ತಿ ಇರುತ್ತೆ, ನಿಮಗೆ ಗೊತ್ತು, ಪಾತಾಳ ಥರ ಇರುತ್ತೆ. ಆಮೇಲೆ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಆ ತಾಯಿ ಕೊನೆಯ ಆಸೆ, ಅವಳ ಮನಸ್ಸಲ್ಲಿ ಎಷ್ಟು ದುಃಖ ಮಾಡ್ಕೊಂಡವಳೆ, ಎಷ್ಟು ಹತ್ತವಳೆ, ಎಷ್ಟು ಸಂಕಟಪಟ್ಟವಳೆ ಅವಳಿಗೆ ಗೊತ್ತಾಗೋಯ್ತು. ಇನ್ನು ನಾನು ಉಳಿಯಲ್ಲ, ನನ್ನ ಮಗುನೂ ಉಳಿಯಲ್ಲ, ಇನ್ಯಾಕೆ ನನ್ನ ಜೊತೆ ನನ್ನ ಮಗುನೂ ಬಂದ್ಬಿಡ್ಲಿ ಅಂತ ಫ್ರೆಂಡ್ಸ್ ತಬ್ಬಿ ಹಿಡ್ಕೊಬಿಟ್ಟವಳೆ ಮಗುನ. ನೋಡಿ, ಮಗುನೂ ಅವಳು ಎದೆ ಮೇಲೆ ನೋಡಿ, ನಮ್ಮ ಹೊಟ್ಟೆಯಿಂದ ಬಂದ ತಕ್ಷಣ ಡಾಕ್ಟ್ರು ಒಂದೊಂದು ಸಲ ಮಕ್ಕಳನ್ನ ನಮ್ಮ ಎದೆ ಮೇಲೆ ಹಾಕ್ತಾರೆ, ತಾಯಿ ಎದೆ ಮೇಲಿರಲಿ ಅಂತ ಇಲ್ಲಿಗೆ ಹಾಕ್ತಾರೆ. ಈಗ ಹಾಸ್ಪಿಟ್ಲಲ್ಲೆಲ್ಲ ಡೆಲಿವರಿ ಆದ ತಕ್ಷಣ ಫ್ರೆಂಡ್ಸ್ ಆವಾಗೆಲ್ಲ ಎತ್ಕೊಂಡು ಓಡ್ಬಿಡೋರು ಮಕ್ಕಳನ್ನ ಸ್ನಾನ ಮಾಡ್ಸೋಕ್ಕೆ. ಆದರೆ ಫ್ರೆಂಡ್ಸ್ ಇವಾಗ ಆ ಥರ ಅಲ್ಲ. ಏನು ಮಾಡ್ತಾರೆ ಗೊತ್ತಾ, ಮಗು ಹುಟ್ಟಿದ ತಕ್ಷಣವೇ ಒಂದು ತಾಯಿಗೆ ಸಮಾಧಾನ ಆಗಲಿ. ಯಾಕೆ ಅಂದರೆ ಅವಳು ಅಷ್ಟೊಂದು ಸಂಕಟಪಟ್ಟು ಮಗುನ ಎತ್ತಿರ್ತಾಳೆ, ಯಾವುದೋ ಜ್ಞಾನದಲ್ಲಿ ಅವಳು ಸುಸ್ತು ಅನ್ನಿಸ್ತಾಳೆ. ಅವಳಿಗೆ ಆ ಹೊಟ್ಟೆಯಲ್ಲಿರೋ ಮಗು ಮೇಲಕ್ಕೆ ಬಂದು ಅವಳು ಎದೆ ಮೇಲೆ ಹಾಕಿದಾಗ ಅಪ್ಪ ನನ್ನ ಮಗು ಚೆನ್ನಾಗೈತೆ ಎದೆ ಮೇಲೆ ಹಾಕ್ದಾಗ. ಯಾಕಂದರೆ ಫ್ರೆಂಡ್ಸ್ ಅವಳಿಗೆ ಶಕ್ತಿ ಇರೋಲ್ಲ ಆ ಕಡೆ ಈ ಕಡೆ ನೋಡೋಕ್ಕೆ. ಎದೆ ಮೇಲೆ ಯಾಕೆ ಹಾಕ್ತಾರೆ ಅಂದರೆ ಫ್ರೆಂಡ್ಸ್, ಆ ಎದೆ ಮೇಲೆ ಅವಳ ಮಗು ಮಲಗಿದಾಗ ಅವಳಿಗೆ ಸ್ವರ್ಗ ಸಿಕ್ತಂಗೆ ಆಗ್ಬಿಡುತ್ತೆ. ಅಯ್ಯಪ್ಪ, ಇಷ್ಟೊತ್ತು ಕಷ್ಟಪಟ್ಟೆ, ಇಷ್ಟೊಂದು ನೋವು ತಿಂದೆ, ನನ್ನ ಮಗು ಅಂತೂ ಇಂತೂ ಈ ಭೂಮಿಗೆ ಆಚೆಗೆ ತಂದ. ಫ್ರೆಂಡ್ಸ್ ನನಗೂ ಅಷ್ಟೇ, ನನ್ನ ಮಗ ಹುಟ್ಟಿದ ತಕ್ಷಣವೇ ತಗೊಂಡು ಹೋಗ್ಬಿಟ್ರು ಡಾಕ್ಟ್ರು, ತಗೊಂಡೋಗಿ ಮಲಗಿಸಿದ್ರು. ನನಗಂತೂ ನೋಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವಾಗಾದರೆ ಡಾಕ್ಟ್ರೆಲ್ಲ ಮಗುನ ಆವಾಗಲೇ, ಆದರೆ ನನಗೆ ಜ್ಞಾನವೂ ಇರಲಿಲ್ಲ ಬಿಡಿ. ಆಗ ತಾಯಿಗಾಗ ಸಂತೋಷ ಆಯ್ತಾರೆ ನೋಡಿ. ಅದೇ ತಾಯಿ ತನ್ನ ಮಗು ಹುಟ್ಟಿದಾಗ ಎಷ್ಟು ಖುಷಿಪಟ್ಟು ಎದೆ ಮೇಲೆ ಹಾಕ್ಕೊಂಡು ಆನಂದ ಪಟ್ಟಿರ್ತಾಳೆ, ಅದೇ ಮಗು ತನ್ನ ಎದೆ ಮೇಲೆ ಪ್ರಾಣ ಬಿಡ್ತಾಯಿದೆ ಅಂದಾಗ ಫ್ರೆಂಡ್ಸ್, ಎಂಥ ತಾಯಿಗೆ ಆಗಲಿ ಫ್ರೆಂಡ್ಸ್, ನಾವು ತಾಯಿ ಆಗಿದ್ದೀವಿ, ಎಷ್ಟು ಸಂಕಟ ಆಗ್ಬೋದು, ಎಷ್ಟು ದುಃಖ ಆಗ್ಬೋದು ಅನ್ನೋದನ್ನ ನಾವೊಂದು ಕ್ಷಣ ಯೋಚನೆ ಮಾಡಬೇಕಲ್ವ. ಎಷ್ಟು ಆ ನೋವು ಆ ಸಂಕಟ ಯಾರಿಗೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ನಮಗೆ ನಮ್ಮ ಮಕ್ಕಳು 25 ವರ್ಷ ಆಗಲಿ 30 ವರ್ಷ ಆಗಲಿ, ಅವ್ರು ಎಷ್ಟೇ ದೊಡ್ಡವರಾದ್ರೂ ನಮಗೆ ಚಿಕ್ಕವ್ರ ಥರನೇ ಕಾಣ್ತಾರೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಮಕ್ಕಳು ಕೆಲಸಕ್ಕೆ ಹೋಗಲಿ, ಅವಳು ಮಮ್ಮಿ ಬಾಯ್ ಅಂತ ಹೇಳಿದ್ರೆ ನಾನು ಮನಸ್ಸೊಳಗಡೆ ಅಯ್ಯೋ ದೇವರೇ, ನನ್ನ ಮಗಳು ಗಾಡಿ ಓಡಿಸ್ಕೊಂಡು ಹೋಯ್ತಾಳಪ್ಪ, ಹುಷಾರಾಗಿ ಬರಲಿ ಅಂತಿರ್ತೀನಿ ಎದೆ ಒಳಗಡೆ. ಆದರೆ ನಾವು ಅವ್ರ ಮುಂದೆ ಹೇಳಲ್ಲ, ಅವ್ರ ಮುಂದೆ ಮಮ್ಮಿ ಬಾಯ್ ನಾನು ಹುಷಾರಾಗಿ ಹೋಗು ಅಂತ ಹೇಳ್ತೀನಿ ಅಷ್ಟೇ ಫ್ರೆಂಡ್ಸ್. ಆದರೆ ನನ್ನ ಮನಸ್ಸಲ್ಲಿ ನಾನು ಎಲ್ಲ ತಾಯಿರು, ನಾನು ಒಬ್ಬಳು ಅಂತಲ್ಲ ಈ ಪ್ರಪಂಚದಲ್ಲಿ, ತಾಯಿಯಾಗಿರೋ ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಅವ್ರು ನೋಡ್ಕೊಳ್ಳಿ, ಮಕ್ಕಳು ನೋಡ್ಕೊಳ್ದೆ ಹೋಗಲಿ, ಅಯ್ಯಪ್ಪ ಹುಷಾರಾಗಿ ಹೋಗಿ ಬರಲಿ, ನನ್ನ ಮಕ್ಕಳು ಹೊರಗಡೆ ಹೋಗ್ತಾರೆ ಚೆನ್ನಾಗಿ ಬರಲಿ ಅಂತ ಹಾರೈಸ್ತೀವಿ. ಆ ದುಃಖ ಸಂಕಟನ ಫ್ರೆಂಡ್ಸ್ ಎಷ್ಟು ಹೇಳಿದ್ರೂ ತೀರಲ್ಲ. ದೇವರು ನಿಜವಾಗ್ಲೂ ಎಂಥ ಕ್ರೂರಿನಪ್ಪ ಅಂತ ಅನಿಸುತ್ತೆ ಈ ದೃಶ್ಯ ನೋಡಿದ್ರೆ. ಯಾಕೆಂದರೆ ನೋಡಿ, ಆ ತಾಯಿ ಸಮುದ್ರದೊಳಗಡೆ ಏನೂ ಇಲ್ಲ ಹಿಡ್ಕೊಳ್ಳೋಕ್ಕೆ, ನೋಡಿ ಒಂದೊಂದು ಟೈಮಲ್ಲಿ ನಮ್ಮ ಪ್ರಾಣ ಕಾಪಾಡೋಕ್ಕೆ ಏನೂ ಇರಲ್ಲ ಅಂದಾಗ ನಾವು ಜೀವದ ಮೇಲೆ ಆಸೆ ಬಿಡಲೇಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಇನ್ನು ಸತ್ತೋಗ್ತೀವಿ ಅಂತಲೇ ಅಂದ್ಕೊಳ್ಳೋದು ನಾವೆಲ್ಲರೂ, ಮುಗೀತು ಅಂತ ಅಂದ್ಕೊಂಡು. ಅದೇ ಥರ ಆ ತಾಯಿ ನಂದು ಹೆಂಗೂ ಮುಗೀತು, ನನ್ನ ಮಗು ಯಾಕೆ ಈ ಭೂಮಿ ಮೇಲೆ ಇನ್ನು ಮಗುನೂ ಉಳ್ಕೊಳ್ಳಲ್ಲ ಅಂತ ಅವಳಿಗೆ ಗೊತ್ತಾಯಿತು. ಆ ಮಗುನ ಎದೆ ಮೇಲೆ ಹಾಕೊಂಡು ಫ್ರೆಂಡ್ಸ್ ತಬ್ಬಿ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಆ ಚಿತ್ರನ ನಿಮಗೆ ತಮ್ಮನೆಲ್ಲ ಹಾಕಿದ್ದೀನಿ. ತಬ್ಬಿ ಹಿಡ್ಕೊಂಡು ಕೊನೆಯೇ ಉಸಿರು ಹೇಳಕ್ಕೆ ಬಿಡ್ತಾಳೆ ಫ್ರೆಂಡ್ಸ್. ನಿಜವಾಗ್ಲೂ ಆ ಸಂಕಟನ ನೋಡಿದ್ರೆ ಈಗ ನೆನ್ಕೊಂಡ್ರು ನಮಗೆ ದುಃಖ ಆಗುತ್ತೆ. ಯಾಕೆ ಅಂದರೆ ನೋಡಿ, ನಾವು ಒಂದು ತಾಯಿ ಆಗಿದ್ದೀವಿ, ದೇವರು ಇಷ್ಟೊಂದು ಸಂಕಟ ಕೊಡಬಾರ್ದಿತ್ತು ಅಂತ ಅನ್ಕೋತೀವಿ. ಆದರೆ ಆ ದೇವರು ನೀವಿಬ್ಬರು ಜೊತೆಯಲ್ಲೇ ಬರಬೇಕು ಅಂತ ಬರೆದಿದ್ನೋ ಏನೋ, ಹಣೆ ಬರ ಯಾರಿಗೂ ಗೊತ್ತಿಲ್ಲ. ಹಂಗೆ ಫ್ರೆಂಡ್ಸ್, ಒಂದೊಂದು ಟೈಮು ಈ ತಾಯಿ ಮಕ್ಕಳು ಸಂಬಂಧ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಒಂದೊಂದು ಸಲ ನೆನೆಸ್ಕೊಂಡ್ರೆ ಫ್ರೆಂಡ್ಸ್, ಅವರು ಮಗು ಜೊತೇಲಿ ಹೋಗಿದ್ದೇ ಒಳ್ಳೇದು ಅನಿಸುತ್ತೆ. ಯಾಕಂದ್ರೆ ಈಗ ಬಿಟ್ಟು ಸತ್ತಿದ್ರೆ ಅವಳು ತುಂಬ ಸಂಕಟದಲ್ಲಿ ಸಾಯ್ತಾಯಿದ್ಲು. ಈಗ ಮಕ್ಕಳನ್ನ ಯಾರು ಏನೋ ಎತ್ತು ತಾಯಿ ಥರ ಯಾರು ಈ ಪ್ರಪಂಚದಲ್ಲಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಹೇಳ್ಬೋದು ನಾನೇ ತಾಯಿ ಥರ ಹಂಗೆ ಹಿಂಗೆ ಅಂತ 100% ನೋಡಿ. ತಾಯಿ ಅವಳು ಹೊಡೆದ್ರೂ ಬೇರೆಯವ್ರಿಗೆ ಹೊಟ್ಟೆ ಉರಿಯೋಲ್ಲ, ಅದೇ ಇನ್ನೊಬ್ರು ಹೊಡೆದ್ರೆ ಎಷ್ಟು ಹೊಟ್ಟೆ ಉರಿಯುತ್ತೆ. ನಾವು ನಮ್ಮ ಮಕ್ಕಳನ್ನ ಏನೇ ಬೈಲಿ ನಮಗೇನು ಅನಿಸಲ್ಲ. ಯಾಕೆಂದರೆ ಅವಳು ತಾಯಿ. ಬೇರೆಯವ್ರು ಯಾರು ನಮ್ಮ ಮಕ್ಕಳನ್ನ ಏನಾರು ಅಂದ್ಬಿಟ್ರೆ ನಮಗೆ ಒಳಗಡೆ ಕೋಪ ಬರ್ತಾ ಇರುತ್ತೆ. ಇವ್ರು ಯಾಕೆ ನನ್ನ ಮಕ್ಕಳನ್ನ ಹಿಂಗೆ ಅನ್ಬೇಕು, ಇವ್ರು ಯಾಕೆ ಈ ಥರ ಅನ್ಬೇಕು ಅಂತ.
ಹಾಗೆ ಫ್ರೆಂಡ್ಸ್ ಇದ್ರ ಬಗ್ಗೆ ಇಷ್ಟು ಹೇಳಬೇಕು ಅನ್ನಿಸ್ತು. ಅವತ್ತಿಂದ ನಂಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅಷ್ಟು ಆ ತಾಯಿ ಮಗು ಸಂಬಂಧನ ನೋಡಿದ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಏನೋ ಫ್ರೆಂಡ್ಸ್, ಈ ಜೀವನದಲ್ಲಿ ನಾವು ಎಷ್ಟು ದಿವಸ ಋಣ ತಂದಿದ್ದೀವೋ ಬದುಕೋದು ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಅಂದರೆ ಫ್ರೆಂಡ್ಸ್, ಇವತ್ತಿದ್ದು ನಾಳೆ ಹೋಗ್ತೀವಿ, ಯಾರೂ ಗೊತ್ತಿಲ್ಲ. ಅದಕ್ಕೆ ಯಾರು ಅತಿಯಾಗಿ ಆಸೆ ನಾವು ಇಟ್ಕೋಬಾರ್ದು. ಇವತ್ತು ಏನೈತೆ ಅದನ್ನು ಸಂತೋಷದಿಂದ ಕಳಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಇಷ್ಟ ತನಕ ನನ್ನ ವೀಡಿಯೋನ ತುಂಬ ನಿಧಾನವಾಗಿ ವಾಚ್ ಮಾಡಿ ನೋಡೋಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.